ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೇಮಿಳಾ. ಫ್ರೆಂಡ್ಸ್, ನಾನು ಆಂಧ್ರ ಸ್ಟೈಲ್ ಖಾರ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಎರ್ರ ಖಾರಂ ಅಂತ ಹೇಳ್ತಾರೆ ಈ ಖಾರಕ್ಕೆ. ಈ ಖಾರ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ. ಈ ಖಾರ ಒನ್ಸ್ ಮಾಡಿಟ್ಕೊಂಡ್ರೆ ಒಂದು ತಿಂಗಳೆಲ್ಲ ಯೂಸ್ ಮಾಡ್ಬೋದು. ಇದು ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ, ಕಡುಬು, ಹಾಗೆಯೇ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ. ಇದೊಂದು ಖಾರ ಇದ್ದರೆ ಸಾಕು, ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ, ಕಡುಬನ್ನ ಮಾಡಿ ಬೆಳಗಿನ ತಿಂಡಿನ ಬೇಗನೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಹಾಗಾದರೆ ನೋಡೋಣ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ಹೇಳಿ. ಖಾರ ಮಾಡ್ತಿರೋದು 1 kg ಮೆಣಸಿಕಾಯಿಗೆ. ನೋಡಿ, ಬೆಳ್ಳುಳ್ಳಿನ ಒಂದು 4 ಬೆಳ್ಳುಳ್ಳಿ ತಗೊಂಡು ಅದನ್ನು ಸಿಪ್ಪೆ ಬಿಡಿಸ್ಕೊಂಡಿದ್ದಾರೆ. ಹಾಗೇನೆ 4 ಬೆಲ್ಲದ ಉಂಡೆನ ತಗೊಂಡಿದ್ದಾರೆ. ಹಾಗೇನೆ ಒಂದು ಅರ್ಧ ಲೋಟ ಆಗಷ್ಟು ಜೀರಿಗೆನ ತಗೊಂಡಿದ್ದಾರೆ. ಇಲ್ಲಿ 4 ರಿಂದ 5 ಈರುಳ್ಳಿನ ನೋಡಿ ಈ ಥರ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದಾರೆ. ಹಾಗೆ ಇಲ್ಲಿ 1 ಬೌಲಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದಾರೆ. ಇದು ಆಂಧ್ರದವರೇ ಮಾಡಿರೋದು. ನನ್ನ ತಂಗಿಯ ಅತ್ತೆ ಅವರು ಆಂಧ್ರದವರು, ಅವರೇ ಮಾಡಿರೋದು. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಹಾಗಾಗಿ ನಿಮಗೂ ಈ ರೆಸಿಪಿನ ತೋರಿಸ್ಬೇಕು ಅಂತ ಹೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ನೋಡಿ, ಮೆಣಸಿಕಾಯಿನ ತೊಗೊಂಡಿದ್ದಾರೆ. ಮೆಣಸಿಕಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಹುರ್ಕೊಂಡಿದ್ದಾರೆ. ಈ ಥರ ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದಲ್ಲ, ಈ ಹದದಲ್ಲಿ ಹುರ್ಕೊಂಡ್ರೆ ಸಾಕಾಗುತ್ತೆ. ಮೆಣಸಿಕಾಯಿ ಹುರಿಯುವಾಗ ದೊಡ್ಡ ಉರಿಯಲ್ಲಿ ಇರಬಾರ್ದು, ಸಣ್ಣ ಉರಿಯಲ್ಲೇ ಇಟ್ಕೊಂಡು ಹುರಿಬೇಕು. ಯಾಕೆ ಅಂದರೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಹಾಗೆಯೇ ಇಲ್ಲಿ ಹುಣಸೆ ಹಣ್ಣನ್ನ ತಗೊಂಡಿದ್ದಾರೆ. ಹಣ್ಣು ಗಾತ್ರಕ್ಕಿಂತ ಜಾಸ್ತಿನೇ ಹುಣಸೆ ಹಣ್ಣನ್ನು ತಗೊಂಡಿದ್ದಾರೆ. ಹಾಗೆಯೇ ಇಲ್ಲಿ 3/4 ಕಪ್ಪಷ್ಟು ಉಪ್ಪನ್ನು ತಗೊಂಡಿದ್ದಾರೆ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ನೋಡಿ, ಇಲ್ಲಿ ಖಾರ ತಿರ್ಸೋ ಗುಂಡಿಲಿ ತಿರ್ಸ್ತಾ ಇದ್ದಾರೆ. ಇದನ್ನು ಮಿಕ್ಸಿಲೂ ಮಾಡ್ಕೋಬೋದಂತೆ, ಆದರೆ ಮಿಕ್ಸಿಲಿ ಅಷ್ಟು ರುಚಿ ಸಿಗಲ್ಲ ಅನ್ನೋ ಕಾರಣಕ್ಕೆ ಇವರು ಪ್ರತಿ ಸಾರಿನೂ ಇವ್ರ ಸೈಡು ಹೀಗೆ ದುಂಡಿಲೇ ಈ ಖಾರನ ಅರಿಯೋದು ಅಂತ ಹೇಳಿದರು. ಬರೀ ಮೆಣಸಿಕಾಯಿ ಹುರ್ಕೊಂಡಿದ್ರಲ್ಲ, ಮೆಣಸಿಕಾಯಿನ ಅಷ್ಟೇ ಹಾಕ್ಕೊಂಡು ಫಸ್ಟು ಈ ಥರ ರುಬ್ಕೊತಾ ಇದ್ದಾರೆ. ನೋಡಿ, ಈ ದುಂಡಿಲಿ ನಮಗಂತೂ ರುಬ್ಬಕ್ಕೆ ಬರಲ್ಲ. ಪ್ರಾಕ್ಟೀಸ್ ಇದ್ದವರಿಗೆ ಸಾಧ್ಯ ಅಂತ ಹೇಳ್ಬೋದು. ಅದರಲ್ಲೂ ಈ ಖಾರ ಕಲ್ಲಲ್ಲಿ ರುಬ್ಬಿದ್ರೆ ಕೈಯೆಲ್ಲ ಫುಲ್ಲು ನಮಗಂತೂ ಖಾರ ಖಾರ ಅನಿಸುತ್ತೆ. ಇದು ಪ್ರಾಕ್ಟೀಸ್ ಇರೋರಿಗೆ ಸಾಧ್ಯ. ನೋಡಿ, ಈ ಥರ ನೀಟಾಗಿ ರುಬ್ಕೋಬೇಕು. ನುಣ್ಣಗಾಗೋ ಹಂಗೆ ಬರೀ ಮೆಣಸಿನ್ಕಾಯಿನ ಹಾಕ್ಕೊಂಡು ರುಬ್ಕೋಬೇಕು. ಆಮೇಲೆ ಮೊದಲೇ ಎತ್ತಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಬೆಲ್ಲ, ಜೀರಿಗೆ, ಕರಿಬೇವು ಸೊಪ್ಪನ್ನ ಹಾಕಿ ನುಣ್ಣಗೆ ರುಬ್ಕೋತಾರೆ. ಕರಿಬೇವು ಸೊಪ್ಪನ್ನ ನಾನು ಅವಾಗ ತೋರಿಸ್ಲಿಲ್ಲ. ಕರಿಬೇವು ಸೊಪ್ಪನ್ನ ಫ್ರೆಶ್ಶಾಗಿ ಗಿಡದಲ್ಲೇ ಕಿತ್ಕೊಬಂದರು, ಆವಾಗಲೇ ಹಾಕಿದ್ರು. ಆಮೇಲೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ರುಬ್ತಾರೆ. ಈರುಳ್ಳಿ ಹಾಕಿದ ಮೇಲೆ ನುಣ್ಣಗಾಗೋದೇನು ಬೇಡ ಅಂತ ಹೇಳಿದರು. ಈರುಳ್ಳಿ ಹಾಕಿದ ಮೇಲೆ ಲೈಟಾಗಿ ಒಂದು 2-3 ಸತಿ ರೌಂಡ್ ಹಾಕ್ಸಿ ತೆಗೆದ್ರು. ಈರುಳ್ಳಿ ಹಾಕಿದ್ರಲ್ಲ, ಅದ್ರ ಜೊತೆಲೇ ಉಪ್ಪು ತೊಗೊಂಡಿದ್ರಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ರಲ್ಲ, ಅದನ್ನು ಹಾಕಿ ರುಬ್ಬಿ ತೆಗೆದ್ರು ಅಂತಲೇ ಹೇಳ್ಬೋದು. ನೋಡಿ, ಈ ಖಾರನ ಈ ಥರ ಕಲ್ಲಲ್ಲಿ ರುಬ್ಬಿದ್ರೇ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಹೇಳಿದರು. ಇದನ್ನು ನಾವು ಫಸ್ಟ್ ಟೈಮ್ ತಿಂದಿರೋದು ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆ ನನಗೂ ಸ್ವಲ್ಪ ಬಾಕ್ಸಲ್ಲಿ ಹಾಕ್ಕೊಟ್ಟಿದ್ರು, ನಾನು ಸ್ಟೋರ್ ಸಹ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಈ ಖಾರಕ್ಕೆ ಮಾಮೂಲಾಗಿ ಒಗ್ಗರಣೆ ಹಾಕಿ ನೀರು ಚೆನ್ನಾಗಿ ನೀರು ಆರಬೇಕು, ಅಲ್ಲಿವರೆಗೂ ನೀಟಾಗಿ ನಾವು ಅದನ್ನು ಫ್ರೈ ಮಾಡಬೇಕು. ಇದು ಸಣ್ಣ ಉರಿಯಲ್ಲಿ ಇಟ್ಕೊಂಡೇ ಮಾಡಬೇಕು. ಆ್ಯಕ್ಚುಲಿ ಒಗ್ಗರಣೆ ಹಾಕಿರೋ ವಿಡಿಯೋ ನನಗೆ ಮಿಸ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಸಹ ತೋರಿಸ್ತೇನೆ. ಇದಕ್ಕೆ ಮಾಮೂಲು ಎಣ್ಣೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ನೀರು ಹಾಕಿ ಫುಲ್ಲು ನೀರು ಕಾರೋವರೆಗೂ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಫ್ರೈ ಮಾಡ್ತಾನೆ ಇರಬೇಕು. ಕೈ ಆಡ್ತಾನೆ ಇರಬೇಕು, ಸೀದೋಗೋ ಚಾನ್ಸಸ್ ಇರುತ್ತೆ. ಅದು ಮಿಸ್ ಆಗಿದೆ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ ಫ್ರೆಂಡ್ಸ್. ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ.